ನಮಸ್ತೆ ಗೆಳೆಯರೆ, ನಾನಿವತ್ತು ಮಟನ್ ಮತ್ತು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ. ಅದು ಮಸಾಲ ಥರನೇ ಫ್ರೈ ಅಂದರೆ. ಅದಕ್ಕೆ ಈರುಳ್ಳಿ ಚಾಪ್ ಮಾಡಾಕ್ತಾಯಿದ್ದೀನಿ. ಅದು ಫ್ರೈ ಆಗ್ತಾ ಇರುವಾಗ ನಾನು ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ನಾನು ಮಟನ್ನಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು, ಸ್ವಲ್ಪ ಮೊಸರು ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನೆಲ್ಲ ರಾತ್ರಿಯೇ ಮಾಡಿ ಇಟ್ಕೊಂಡಿದ್ದೆ. ಈಗ ಕುಕ್ಕರಲ್ಲಿ 2 ವಿಸಿಲ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ಎಳೆಯ ಮಟನ್ ಆಗಿದ್ದರಿಂದ ಬೇಗ ಬೆಂದೋಗುತ್ತೆ ಅಂತ 2 ವಿಸಿಲ್ ತೆಗೆದಿದ್ದೀನಿ, ಜಾಸ್ತಿ ಮಾಡಿಲ್ಲ. ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಾಗ ನಾನು ಉಪ್ಪು ಸೇರಿಸ್ಕೊಳ್ತೀನಿ. ಅದರ ಮಟನಲ್ಲಿ ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಚೂರು ಉಪ್ಪು ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಲಿ ಅಂತ. ಇಲ್ಲಿ ನೋಡಿ ಮಶ್ರೂಮು 2 ಪ್ಯಾಕೆಟ್ ಮಶ್ರೂಮ್ ಇದೆ. ದೊಡ್ಡ ಮಶ್ರೂಮ್ನ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಇಟ್ಕೊಂಡಿದ್ದೀನಿ. ದೊಡ್ಡ ಮಶ್ರೂಮ್ನ 2 ಭಾಗ ಮಾಡಿ, ಚಿಕ್ಕದು ಬೇಕಾದ್ರೆ ಹಂಗೆ ಹಾಕಿ, ಇಲ್ದಿದ್ರೆ ನಿಮಗೆ ದೊಡ್ಡದಾಗುತ್ತೆ ಅಂದರೆ ಅದನ್ನು ಬೇಕಾದ್ರೆ 2 ಭಾಗ ಮಾಡಿ ಹಾಕಿ. ಈ ಸ್ವಲ್ಪ ಬ್ರೌನ್ ಆಗುವಾಗ ಮಶ್ರೂಮ್ ಹಾಕ್ಬಿಟ್ಟು ಜೊತೆಗೆ ಮಸಾಲೆನೂ ಹಾಕ್ಬಿಡಿ. ಇದರಲ್ಲೇ ಈಗ ನಾನು ಮಸಾಲೆ ಹಾಕ್ತೀನಿ ನೋಡಿ. ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಪೆಪ್ಪರ್ ಪೌಡರ್, ಉಪ್ಪು, ಇದಿಷ್ಟನ್ನು ಹಾಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡುವಾಗಲೂ ನಾನು ಅದೇ ಹಾಕಿದ್ದೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ಅಷ್ಟೇ. ಇದಕ್ಕೆ ನಾನು ಈಗ ಮಶ್ರೂಮ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕೊಂಡ್ಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ನಾನು ಇದೊಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನೇ ಮಾಡ್ತಾಯಿದ್ದೀನಿ, ಇನ್ಯಾರೂ ಇಲ್ಲ ಇಲ್ಲಿ. ಅದರಿಂದ ನನಗೆ ಸ್ವಲ್ಪ ಹೇಳುವಾಗಲೂ ಕನ್ಫ್ಯೂಷನ್ ಆಗ್ತಾಯಿದೆ. ನಾನು ಮಟನ್ ಬೇಯಿಸ್ಕೊಂಡಿಟ್ಟಿದ್ದೀನಲ್ಲ, ಅದನ್ನು ನಾನು ಈಗ ಇದಕ್ಕೆ ಹಾಕ್ತೀನಿ ನೋಡಿ. ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಸೇರಿಸಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ನೀವು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತ ಇಲ್ಲ. ನಾನೊಂದು ಸ್ವಲ್ಪ ಅದಕ್ಕೆ ಮಟನಿಗೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಾಕಿ ಬೇಯಿಸಿದ್ದೆ. ಅದೇ ನೀರನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ, ಬೇರೆ ಸೇರಿಸ್ಬೇಡಿ. ಇನ್ನೊಂದು ಕಡೆ ನಾನು ಒಂದು 10 ಗೋಡಂಬಿ ಮತ್ತು ಒಂದು ಚಿಕ್ಕ ಟೊಮೆಟೊ ಮತ್ತು ಒಂದು ದೊಡ್ಡ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆ ರುಬ್ಬಿ ಈ ಪೇಸ್ಟ್ನ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಮತ್ತು ಟೊಮೆಟೊ ರೋಸ್ಟ್ ಮಾಡಬೇಕಂತ ಇಲ್ಲ, ಬರೀ ಈರುಳ್ಳಿನ ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಇದ್ರ ಜೊತೆಗೆ ಪೇಸ್ಟ್ ಮಾಡಿದ್ದನ್ನು ಈಗ ಇದಕ್ಕೂ ಸೇರಿಸ್ತೀನಿ. ಸೇರಿಸಿದ್ರೆ ಅದೊಂದು ತಿಕ್ಕು ಗ್ರೇವಿ ಬರುತ್ತೆ. ಇದು ಚಪಾತಿ ಜೊತೆಗೆ, ಗೀ ರೈಸ್ ಜೊತೆಗೆ, ಅನ್ನ ಜೊತೆಗೆ, ದೋಸೆ, ಯಾವುದ್ರ ಜೊತೆ ಬೇಕಾದ್ರೂ ನೀವು ತಿನ್ಕೊಬೋದು. ನಿಮಗಿದೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬು ಮಾಡಿ, ನನಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ನೀರು, ಇದರಲ್ಲಿ ನೀರಿದೆ, ಸ್ವಲ್ಪ ನೀರು ಇದಾಗಲಿ. ಅಷ್ಟೊತ್ತಿಗೆ ಮಟನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಮಶ್ರೂಮು ಸ್ವಲ್ಪ ಬೇಯುತ್ತೆ. ಈ ತಿಕ್ನೆಸ್ ಮಸಾಲೆಗೋಸ್ಕರ ನಾನು ಗ್ರೇವಿ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ಅಂದರೆ ಒಂದು ದೊಡ್ಡ ಈರುಳ್ಳಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಬಾದಾಮಿ ಗೋಡಂಬಿ ಜೊತೆಗೆ ರುಬ್ಬಿದ್ದೀನಿ. ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ನಾನು ಮೊಸರು ಹಾಕಿರೋದ್ರಿಂದ ಟೊಮೆಟೊ ಹಾಕಿಲ್ಲ. ಒಂದು ಅರ್ಧ ತುಂಡು ಒಗ್ಗರಣೆ ಹಾಕುವಾಗ ಹಾಕಿದ್ದೆ, ಜಾಸ್ತಿ ಹಾಕಿಲ್ಲ. ನಿಮಗೆ ಬೇಕಾದರೆ ತುಂಬ ಗ್ರೇವಿ ತಿಕ್ಕೆಲ್ಲ ಬೇಕು ಅಂದರೆ 1-2 ಟೊಮೆಟೊನೂ ಆ್ಯಡ್ ಮಾಡಿ, ಪರವಾಗಿಲ್ಲ.
ಒಂದೇ ಒಂದು ತುಂಡು ನಾನು ಹಾಕಿದ್ದೆ, ಏಕೆಂದರೆ ಅದು ಕಲರ್ ಇದು ಬರಲಿ ಅಂತ ಬಿಟ್ಟು ಅಷ್ಟೇ. ನಿಮಗಿದೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಕೊಳ್ಳಿ. ಚೆನ್ನಾಗಿರುತ್ತೆ ಮಾತ್ರ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದು ತಿಕ್ಕಾಗ್ತಾಯಿದೆ. ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಮಸಾಲೆ ಎಲ್ಲ ಹಾಕಿದ್ಮೇಲೆ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸಿ. ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೇರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ. ತುಂಬ ಖಾರ ಮಾಡಿಲ್ಲ ನಾನು, ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ಯಾರು ಬೇಕಾದ್ರೂ ತಿನ್ಬೋದು. ನೋಡಿ ಚೆನ್ನಾಗಿದೆ. ಈಗ ನಾನು ಅದನ್ನು ಆ್ಯಡ್ ಮಾಡಿ ನೋಡಿ. ಈಗ ತಿಕ್ನೆಸ್ ಸರಿ ಆಯಿತು, ಚೆಂದ ಕುದ್ದು ಈಗ ತಿಕ್ನೆಸ್ ಸರಿ ಆಯಿತು ನೋಡಿ. ನಾನು ಇದನ್ನು ಪರೋಟೆ ಜೊತೆ ಸರ್ವ್ ಮಾಡುವಾಗ ನಾನು ನಿಮಗೆ ಮತ್ತೆ ಇನ್ನೊಂದು ಸರ್ತಿ ತೋರಿಸ್ತೀನಿ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳಿತೀನಿ. ನನ್ನ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿದೆ, ಅದರಿಂದ ನೀವು ಸ್ವಲ್ಪ ಅರ್ಥ ಮಾಡ್ಕೊತೀರಾ ಅಂತ ತಿಳ್ಕೊಳ್ತೀನಿ.